Hello everyone, welcome to Navras Maths Tutorials. ಈಗ 13.1 ಎಕ್ಸಸೈಸ್ ಮುಗೀತು. ಈಗ 13.2 ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ನೋಡೋಣ. ಹೊಸದಾಗಿ ಏನಿದೆ ಅಂತ ನೋಡಿ. ಡ್ರಾಯಿಂಗ್ ಸಾಲಿಡ್ಸ್ ಅನೆ ಫ್ಲಾಟ್ ಸರ್ಫೇಸ್. ಈಗ 3D ಫಿಗರ್ಸ್ ನೋಡಿದೀವಲ್ವಾ, ಅದು ಹೋಲ್ಡ್ ಮಾಡುವಂಥದ್ದು ಅಲ್ವಾ. 2D ಫಿಗರ್ಸ್ ಅಂದ್ರೆ ನಾವು ಡ್ರಾ ಮಾಡ್ತೀವಿ, ಸ್ಕ್ವೇರ್, ಸರ್ಕಲ್ ಇರ್ಬೋದು, ಟ್ರಯಾಂಗಲ್ ಇರ್ಬೋದು. ಆದ್ರೆ 3D ಫಿಗರ್ಸ್ ನ ಫ್ಲಾಟ್ ಸರ್ಫೇಸ್ ಮೇಲೆ ಯಾವ ರೀತಿ ಡ್ರಾ ಮಾಡ್ಬೋದು ಅಂದ್ರೆ, ಅದಕ್ಕಾಗಿ ನೋಡಿ 2 ಟೈಪ್ಸ್ ಇದಾವೆ. ಒಂದು ಫಸ್ಟ್ ಟೈಪ್ ಈಸ್ ಆಬ್ಲಿಕ್ ಸ್ಕೆಚಸ್ ಅಂತ ಹೇಳ್ತೀವಿ. ಇನ್ನೊಂದು ಸೆಕೆಂಡ್ ಟೈಪ್ ಈಸ್ ಐಸೋಮೆಟ್ರಿಕ್ ಸ್ಕೆಚಸ್. ಓಕೆ, ಈ 2 ಮೆಥಡ್ ಅಲ್ಲಿ ನಾವು ಫ್ಲಾಟ್ ಸರ್ಫೇಸ್ ಮೇಲೆ ಕೂಡ 3D ಫಿಗರ್ಸ್ ನ ಡ್ರಾ ಮಾಡ್ಬೋದು. ಓಕೆ, ಅದು ಯಾವ ರೀತಿ ಅಂತ ನೋಡೋಣ. ನೋಡಿ, ಈ ರೀತಿ ನೋಡ್ರಿ, ಈ ತರ ಸ್ಕ್ವೇರ್ ಬಾಕ್ಸ್ ಇರೋಂತ ಶೀಟ್ ಅಲ್ಲಿ ಡ್ರಾ ಮಾಡಿದ್ರೆ ಆಬ್ಲಿಕ್ ಸ್ಕೆಚಸ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ಯಾವ ರೀತಿ ಡ್ರಾ ಮಾಡೋದು ಅಂತಂದ್ರೆ ನೋಡಿ, ಇದರಲ್ಲಿ ಬಾಕ್ಸ್ಗಳು ಇದಾವಲ್ವಾ, ಸೊ ಇದನ್ನೇ 1 ಯೂನಿಟ್ ಅಂತ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ 1 ಯೂನಿಟ್, 1 ಬಾಕ್ಸ್ 1 ಯೂನಿಟ್, 2 ಬಾಕ್ಸ್ 2 ಯೂನಿಟ್, 3 ಬಾಕ್ಸ್ 3 ಯೂನಿಟ್. ಓಕೆ, ಇಲ್ಲಿ 3 ಬಾಕ್ಸ್ ತಗೊಂಡಿದ್ದೀನಿ ನೋಡ್ರಿ. ಈ ರೀತಿ ಸ್ಕ್ವೇರ್ ಹಾಕ್ತೆ. ಈಗ ಅಗೇನ್ ನೋಡಿ, ಈ ರೀತಿ ಡ್ರಾ ಮಾಡ್ಬೇಕು, ಈ ರೀತಿ ಜಾಯಿನ್ ಮಾಡ್ಬೇಕು. ನೋಡಿ, ಕ್ಯೂಬ್ ತರ ಕಾಣ್ತಾ ಇದೆ ಅಲ್ವಾ. ಈ ರೀತಿ ಯೂನಿಟ್ ತಗೊಂಡು ನಾವು 3D ಫಿಗರ್ ನ ಡ್ರಾ ಮಾಡ್ಬೋದು. ಇದನ್ನ ಆಬ್ಲಿಕ್ ಸ್ಕೆಚಸ್ ಅಂತ ಕರಿತೀವಿ. ಓಕೆ, ಈಗ ಇನ್ನೊಂದು ಯಾವ ಟೈಪ್ ಅದು ನೋಡಿ, ಈ ರೀತಿ ಡಾಟೆಡ್ ಶೀಟ್ ಮೇಲೆ ಡ್ರಾ ಮಾಡಿದ್ರೆ ಅದನ್ನ ನಾವು ಐಸೋಮೆಟ್ರಿಕ್ ಸ್ಕೆಚಸ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ಯಾವ ರೀತಿ ಡ್ರಾ ಮಾಡೋದು ಅಂದ್ರೆ, ಇದರಲ್ಲಿನೂ ಸಿಂಪಲ್ ಆಗಿ ತೋರಿಸ್ತೀನಿ ನೋಡಿ. ಈಗ ಇದರಲ್ಲಿ 1 ಯೂನಿಟ್, ಇದು 1 ಯೂನಿಟ್, 2 ಯೂನಿಟ್, 3, 4, 5 ಈ ರೀತಿ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ನಮ್ಗೆ ಕರೆಕ್ಟ್ ಇಷ್ಟೇ ಯೂನಿಟ್ಸ್ ಇಡ್ಬೇಕಂದ್ರೆ ಅಷ್ಟೇ ಯೂನಿಟ್ಸ್ ಇಟ್ಕೊಂಡು ಕೂಡ ನಾವು ಮಾಡ್ಬೋದು. ಓಕೆ, ಈಗ ನೋಡಿ 1, 2, 3. ಓಕೆ, ಈ ರೀತಿ ಡ್ರಾ ಮಾಡಿದೆ. ಆಮೇಲೆ ಇಲ್ಲಿನೂ ಅಷ್ಟೇ ನೋಡಿ, ಇದ್ರ ಪ್ಯಾರಲಲ್ ಒಂದು ಬೇಕಲ್ವಾ. ನೋಡಿ, ಈ ರೀತಿ ಮಾಡಿದೆ. ಈಗ ಇಲ್ಲಿಂದ ಸ್ಟ್ರೇಟ್ 1, 2. ಓಕೆ, ಇಲ್ಲಿಂದ ಎಷ್ಟು 4 ಡಾಟ್ಸ್, 3 ಯೂನಿಟ್ಸ್, 2, 3, ಸಾರಿ. ಈ ರೀತಿ ಡ್ರಾ ಮಾಡಿದೆ. ಈಗ ಇಲ್ಲಿನೂ ಅಷ್ಟೇ ಸ್ಟ್ರೈಟ್ ತಗೊಳ್ಳೋಣ. ಆಯ್ತಾ, ಈಗ ಇಲ್ಲಿಂದನು ಸ್ಟ್ರೈಟ್ ತಗೊಳ್ಳೋಣ. ಈಗ ಇದನ್ನ ಜಾಯಿನ್ ಮಾಡೋಣ. ಈಗ ಇದನ್ನು ಜಾಯಿನ್ ಮಾಡೋಣ. ಓಕೆ, ಈಗ ನೋಡ್ರಿ, ಕಾಣ್ತಾ ಇದೆ ಅಲ್ವಾ ಕ್ಯೂಬಾಯ್ಡ್ ಶೇಪ್. ಸೊ ಈ ರೀತಿ ಡ್ರಾ ಮಾಡಿದ್ರೆ ಇದ್ರ ಮೇಲೆ ಐಸೋಮೆಟ್ರಿಕ್ ಸ್ಕೆಚಸ್ ಅಂತ ಕರಿತೀವಿ. ಓಕೆ, ಇದು ಗೊತ್ತಿದ್ರೆ ನಮ್ಗೆ ಇದ್ರ ಬೇಸ್ಡ್ ನಮ್ಗೆ ಎಕ್ಸಸೈಸ್ ಅಲ್ಲಿ ಕ್ವಶನ್ಸ್ ಬರ್ತವೆ. ಓಕೆ, ಈಗ ಎಕ್ಸಸೈಸ್ ಮಾಡೋಣ.